ನಿಮ್ಮ ಉದಯ ಟಿವಿಯಲ್ಲಿ ರಾಜ್ಯೋತ್ಸವ ಋತುವಿನ ಸಂಭ್ರಮ. ಕನ್ನಡದ ಬಗ್ಗೆ, ಕನ್ನಡದ ಭಾಷೆ, ಕನ್ನಡದ ಹಿರಿಮೆ, ಅದರ ಬಗ್ಗೆ ಅಭಿಮಾನ ಜಾಸ್ತಿ ಇರಲೇಬೇಕು. ಒಂದೇ ಕರ್ನಾಟಕ ಶೀಘ್ರದಲ್ಲಿ. ಧ್ರುವ, ಏನು ಯಾಕೆ ಸಿಟ್ ಮಾಡ್ಕೊಂಡಿ? ನೀನ್ ಯಾಕೆ ಕೆಲ್ಸ ಟೈಮಲ್ಲಿ ಕೆಲಸ ಬಿಟ್ಟು ಇಲ್ಲಿಗೆ ಬಂದಿದ್ಯಾ? ಅದು ದಾರಿ ನುಡ್ಡಿ ಮರ್ತಿದ್ನ್ಯಾ, ಕೇಳೋಣಂತ ಬಂದೆ. ಎಲ್ಲಾನು ಮರಿತೀಯ ಅಂದ್ಮೇಲೆ ಕೆಲ್ಸಕ್ಕೆ ಯಾಕೆ ಬರ್ತೀಯಾ? ಹಾ, ಊಟ ಮಾಡೋದು, ನಿದ್ದೆ ಮಾಡೋದು ಅದನ್ನ ಮಾತ್ರ ಮರಿಬೇಡ. ಕೆಲ್ಸಕ್ಕೆ ಬಂದ್ರೆ ಮಾತ್ರ ಎಲ್ಲ ಮರ್ತು ಹೋಗ್ತೀಯಾ. ಏನಿಲ್ಲ ನಿಂತಿದ್ಯಾ? ಎಲ್ಲಾದ್ರೂ ಮಿಷಿನ್ ಹತ್ರ ಬೀಳಿಸ್ಕೊಂಡಿರ್ತೀಯ. ಹೋಗು, ಹೋಗಿ ಹುಡ್ಕೋ. ಧ್ರುವ, ನಾನು ಏನ್ ಮಾಡಿದ್ನಿ ಅಂತ ನನ್ ಮೇಲೆ ಹಿಂಗ್ ರೇಗಾಡ್ಲಿಕತ್ತೀನಿ. ನೀನೇನು ಮಾಡಿಲ್ಲ ಅಂತಾನೆ ರೇಗ್ತಾ ಇರೋದು. ನಿನ್ನ ಹಾಸ್ಟೆಲ್ ಕಳ್ಸಿದ್ ಯಾಕೆ? ಹಾ, ಯಾಕೆ ಅಂತ ನಾನು ನಿನ್ಗೆ ಹೇಳಿದ ಕೆಲಸ ಒಂದಾದ್ರೂ ಮಾಡಿದ್ಯಾ? ದಿನ ಹಾಸ್ಟೆಲ್ಗೆ ಹೋಗ್ತೀಯಾ ಬರ್ತೀಯಾ ಅಷ್ಟೇ. ನಾನು ಹೇಳಿದ್ ಒಂದ್ ಕೆಲ್ಸನಾದ್ರೂ ಮಾಡಿದ್ಯಾ? ಇಲ್ಲಿ ಬಂದು ನಾನೇನ್ ಮಾಡ್ದೆ ಅಂತ ಕೇಳ್ತಾ ಇದ್ಯಾ? ಹೋಗಿ ಕೆಲ್ಸ ನೋಡ್ಕೋ, ಹೋಗು. ಸೂಪರ್ವೈಸರ್ ಮಾತಿಗೆ ಬೆಲೆ ಇಲ್ವಾ? ಹೋಗು. ಏನಾಗಿದೆ ಇವನಿಗೆ? ರೇಗಾಡೋದು ಕೂಗಾಡೋದು ನನ್ನ ಡ್ಯೂಟಿ. ಇವತ್ತು ನನ್ನ ಕೆಲಸನ ಇವನು ಮಾಡ್ತಿದ್ದಾನಲ್ಲ. ಏನಾದ್ರೆ ಏನೋ, ಕೆಲಸ ಆದ್ರೆ ಸಾಕು. ಏನಾಯ್ತೆ? ಧ್ರುವ ಬೈದ್ನಾ? ಜಯಂತಿ, ಬರೀ ಬೈದಿದ್ರೆ ನಂಗೆ ಬೇಸರ ಆಗ್ತಿರ್ಲಿಲ್ಲ. ನಿನ್ನಂತವ್ರು ಯಾಕೆ ಕೆಲ್ಸಕ್ಕೆ ಬರ್ತೀರಿ ಅಂತ ಅಂದ ನಂಗ. ಮಮಕ್ಕ, ನೀನೇನ್ ಬೇಸರ ಮಾಡ್ಕೋಬೇಡ. ಹೋಗತ್ತಾಗ ನಿನಗ್ ಬೈದಿದ್ರೆ ಗೊತ್ತಾಗ್ತಿತ್ತ ನನಗೇನ್ ತ್ರಾಸ ಆಗಕತ್ತಿತ್ತಂತ. ಈಗೇನ್ ನಿಮಗ್ ಬೈದ್ರು ಅಂತ ಅನ್ಕೊಂಡ್ರಾ? ನಿಮ್ಗಲ್ಲ, ನನಗ್ ಬೈದಿದ್ದು. ನನ್ ಮೇಲಿರೋ ಕೋಪನ ನಿಮ್ಗಳ ಮೇಲೆ ತೋರಿಸ್ಕೋತವ್ರಷ್ಟೇ. ನಿನ್ ಮೇಲೆ ಯಾಕೆ ಕೋಪ ಅವ್ನಿಗೆ? ಸುಮ್ನೆ ಕೆಲಸ ಮಾಡ್ಕೊಳ್ಳಿ. ಆನಂದ್, ಅಲ್ಲಿ ನೋಡು, ಕೋಪ ತಣ್ಣಗಾದ್ಮೇಲೆ ಅವನೇ ಸುಮ್ಮನಾಗ್ತಾನೆ ಅಂದ್ಯಲ್ಲ. ನೋಡು ಹೇಗ್ ನಿಂತಿದ್ದಾನೆ ಅಂತ. ಬಾ, ಹೋಗಿ ಅವನಿಗೆ ಸಮಾಧಾನ ಮಾಡಿ ಊಟಕ್ಕೆ ಕರ್ಕೊಂಡು ಹೋಗೋಣ. ಧ್ರುವ, ಇಲ್ಲೇನೋ ಯೋಚನೆ ಮಾಡ್ತಾ ಇದ್ಯಾ? ಲಂಚ್ ಬ್ರೇಕ್ ಆಗಿದೆ, ಬಾ ಹೋಗೋಣ. ನನ್ಗೂ ಬೆಲ್ ಕೇಳಿಸುತ್ತೆ, ನೀವು ಹೋಗಿ ಊಟ ಮಾಡಿ. ನಮಗ್ ಊಟ ಮಾಡೋದು ಗೊತ್ತಿದೆ, ನೀನ್ ಊಟಕ್ಕೆ ಬಾ ಅಂತ ಕರಿತಾ ಇರೋದು. ಬಾ. ನನಗೆ ಹೊಟ್ಟೆ ಹಸ್ವಿಲ್ಲ, ನಾನು ಊಟನೂ ತಂದಿಲ್ಲ. ಲೋ, ನೀನ್ ತಂದಿಲ್ಲ ಅಂದ್ರೆ ಏನೋ? ನಾವುಗಳು ತಂದಿದೀವಿ, ಬಾ ಒಟ್ಟಿಗೆ ಊಟ ಮಾಡೋಣ. ನನಗೊಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನನಗೆ ಹೊಟ್ಟೆ ಹಸ್ವಿಲ್ಲ, ನಾನ್ ತಿನ್ನಲ್ಲ. ನೀವು ಹೋಗಿ ಊಟ ಮಾಡಿ. ಏಯ್, ಯಾರ ಮೇಲೆ ನಿನ್ ಕೋಪ ತೋರಿಸ್ತಾ ಇದ್ಯಾ? ನಿನ್ ಕೋಪಕ್ಕೆ ಆ ಐರನ್ ಹುಡುಗ, ಸರಳಕ್ಕ, ಮಮ್ಮ ಇವ್ರುಗಳು ಹೆದರ್ಕೋಬಹುದು, ಆದ್ರೆ ನಾನ್ ಹೆದರ್ಕೊಳ್ಳೋದಿಲ್ಲ. ಏನೋ ನಿನ್ ಸಮಸ್ಯೆ? ಇವಾಗ ಊಟ ಕರೆದ್ರೆ ಹೊಡೆದ್ಬಿಡ್ತೀಯ ನನ್ಗೆ? ಬಾ, ಮುಟ್ಟೋ. ಏನು ನೀನು ಅವನ ಜೊತೆ ಸೇರ್ಕೊಂಡು ಹೀಗೆಲ್ಲ ಆಡ್ತಾ ಇದ್ಯಾ? ಇನ್ನೇನಲ್ಲಿ ಊಟ ಮಾಡೋದಿಲ್ವಂತೆ. 1000 ಪ್ರಾಬ್ಲಮ್ ಇದ್ರು ಅದನ್ನ ಊಟದ ಮೇಲೆ ತೋರಿಸ್ಬಾರ್ದು ಅಂತ ಹೇಳ್ತಾ ಇದ್ದೋ ನೀನು. ಇವಾಗ ಇವನ್ ಊಟ ಮಾಡೋದಿಲ್ವಂತೆ ಅಲ್ವೋ? ನಿನ್ ಸಮಸ್ಯೆ ಆದ್ರೂ ಏನೋ ಹೇಳೋ. ಓಹೋ, ನೀನು ಹೀಗೆ ಕೇಳಿದ್ರೆ ನಿನ್ ಸಮಸ್ಯೆಗಳನ್ನ ಹೇಳಲ್ಲ. ಮಾಡ್ತೀನಿ ತಡಿ. ಮೈನಾ, ಮಮ್ಮ, ಸಳ್ಳಕ್ಕ, ಬನ್ನಿ ಇಲ್ಲಿ. ಅವಳನ್ನ ಯಾಕೆ ಕರೀತಾ ಇದ್ಯಾ? ಏನಕ್ಕ? ಹೇಳ್ತೀನಿರು. ನಿನ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಬೇಕಲ್ವಾ? ನಾನ್ ಕೊಡ್ತೀನಿರು. ಬರ್ಲಿ ಅವಳು. ಅವಳನ್ನ ಕರಿಬೇಡ ಆನಂದ್. ನೀನಿರು.
ನಾನು ನೋಡ್ತಾನೆ ಇದ್ದೀನಿ, ಇಬ್ರು ಹಾವು ಮುಂಗ್ಸಿ ತರ ಆಡ್ತಾನೆ ಇದ್ದೀರಾ. ಏನ್ ಸಮಸ್ಯೆ ಅಂತ ಗೊತ್ತಾಗ್ಬೇಕಲ್ವಾ? ಅದನ್ನ ಇವಾಗ್ಲೇ ಇತ್ಯರ್ಥ ಮಾಡ್ಬಿಡ್ತೀನಿ. ಬರ್ಲಿ. ಧ್ರುವ, ಈಗೇನ್ ನೀನ್ ಊಟಕ್ಕೆ ಬರ್ತೀಯೋ ಇಲ್ವೋ? ಏನಂದಣ್ಣ? ಮೈನಾ, ನಾನು ನೋಡ್ತಾನೆ ಇದ್ದೀನಿ, ಈ ನಡುವೆ ಇಬ್ರು ಹಾವು ಮುಂಗ್ಸಿ ತರ ಕಿತ್ತಾಡ್ತಾನೆ ಇದ್ದೀರಾ. ನಿಮ್ ಸಮಸ್ಯೆ ಅದೇನಿಜೋ ಈಗಲೇ ಬಗೆಹರಿಸೋಣ. ಅದೇನು ಅಂತ ಹೇಳೋ. ಆನಂದ್, ಮೊದ್ಲು ಊಟಕ್ಕೆ ಹೋಗಿ ಬರೋಣ, ಆಮೇಲೆ ಮಾತಾಡಿದ್ರಾಯ್ತು. ಇಲ್ಲ ಜಯಂತಿ, ಇದನ್ನ ಹೀಗೆ ಬಿಟ್ರೆ ಆಗೋದಿಲ್ಲ. ಇವಾಗ ನಿಮ್ಮಿಬ್ರಲ್ಲಿ ಯಾರಿಗ್ ದೊಡ್ಡ ಸಮಸ್ಯೆ ಆಗಿರೋದು? ನಿನ್ಗ ಇವಳ್ಗ? ಅದೇನಿದೆಯೋ ಬಗೆಹರಿಸೋಣ. ನಾನು ಊಟ ಆದ್ಮೇಲೆ ಮಾತಾಡೋಣ ಅಂತ ಸುಮ್ಮನೆ ಇದ್ರೆ ಇದ್ಯಾಕೋ ಆಗೋ ಹಂಗ್ ಕಾಣೆ. ಹೇಳೋ. ಮೇಡಮ್ ಇಲ್ಲೇ ಇರಿ, ಧ್ರುವ ಅವ್ರನ್ನ ಕರ್ಕೊಂಡು ಬರ್ತೀನಿ. ಧ್ರುವ, ಮನೆಯಿಂದ ಊಟ ತಂದಿದ್ದಾರೆ. ಯಾರು? ಅವ್ರ ಅಮ್ಮನಾ?